ಇಂಡಿಯಾ ಒಳಗಡೆ ಇರುವಂಥ ಮುಸಲ್ಮಾನರನ್ನು ನಮ್ಮ ಹಿಂದೂಗಳು ಗುಂಡಿಕ್ಕಿ ಅದೇ ರೀತಿ ಕೊಂದರೆ ನಮ್ಮಲ್ಲಿ ಸಮಾನತೆ ಇದೆ, ಬಟ್ ಅವರಲ್ಲಿ ಸಮಾನತೆ ಇಲ್ಲ. ಮುಸ್ಲಿಮಲ್ಲಿ ಅವರು ಸಮಾನತೆಯಿಂದ ನೋಡ್ಕೊಳ್ಳೋದು ಪ್ರಪಂಚಕ್ಕೆ ಒಳ್ಳೆಯದು. ಡಿಫೆನ್ಸ್ ಇವ್ರನ್ನೆಲ್ಲ ಅಲ್ಲಿ ಸ್ವಲ್ಪ ಅಳವಡಿಸ್ಬೋದು. ಹುಡುಕಿ ಹೊಡೆಯೋದಂತೂ ಗ್ಯಾರಂಟಿ. ಇದರಲ್ಲಿ ಏನಪ್ಪ ಅಂದರೆ ನಾವು ಅವಾಗಿಂದನೂ ಅಣ್ಣ ತಮ್ಮದಿರನ್ನ ಲೆಕ್ಕಾಚಾರದಲ್ಲಿ ನಾವು ಅನ್ಕೊಂಡ್ರು ಅದೇ ಮನೋಭಾವ ಅವ್ರಿಗಿರ್ಬೇಕಲ್ವ. ಅಲ್ಲಿ ಉಗ್ರರ ಹಾರಾಟ ತುಂಬ ಇರೋಂಥ ಸಂದರ್ಭದಲ್ಲಿ ಅಲ್ಲಿ ಆರ್ಮಿಯವರೇ ಇಲ್ಲ ಅಂದಾಗ ಯಾವ ರೀತಿ ಇದೆ ಅದು? ಮೋದಿಯವರು ಕ್ರಮ ತಗೊಂಡಿರೋದು ಸಾಕು ಅಂತ ಅನ್ಸೋದೇನು ಮೇಡಮ್. ಈಗ ಪುಲ್ವಾಮಾ ದಾಳಿ ಆಯಿತು, ಪುಲ್ವಾಮಾ ದಾಳಿ ಬಗ್ಗೆ ಇದುವರೆಗೂ ಹೆಂಗಾಯಿತು, ಅವ್ರು ಎಷ್ಟು ಯಾವ ರೀತಿ ಒಳಗೆ ಬಂದರು ಅನ್ನೋದು ಇದುವರೆಗೂ ಅಂತ ಆನ್ಸರ್ ಮಾಡಿಲ್ಲ ಮೋದಿಯವರು. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಒನ್ ಮೀಡಿಯಾ. ನಾನು ರೂಪಾ ಕುದ್ರಿ. ಪ್ರಸ್ತುತ ದೇಶದಲ್ಲಂತೂ ಭಯೋತ್ಪಾದಕರ ಅಟ್ಟಹಾಸ ಮುಗಿಲೆದ್ದಿದೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಸ್ಥಳದಲ್ಲಿ ಪ್ರವಾಸಕ್ಕೆಂದು ಹೋದ ಹಿಂದೂ ಪ್ರವಾಸಿಗರನ್ನು ಗುರಿ ಇಟ್ಟು ನೀವು ಹಿಂದೂನ ಮುಸ್ಲಿಮ ಅಂತ ಕೇಳಿ ಧರ್ಮವನ್ನು ಕೇಳಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಅವರ ಕುಟುಂಬದವರ ಮುಂದೆನೇ ಹೊಡೆದಿದ್ದಾರೆ. ಇದನ್ನು ನಿಜವಾಗ್ಲೂ ಯಾವುದೇ ಧರ್ಮದ ಭಾರತೀಯನಾಗಲಿ ಸಹಿಸ್ಕೊಳ್ಳಲಾರ್ದ ವಿಷಯ. ಬನ್ನಿ ಜನರ ಹತ್ರನೇ ಕೇಳೋಣ ಈ ಘಟನೆ ಬಗ್ಗೆ, ಹಾಗೂ ಈ ಪ್ರಸ್ತುತ ಘಟನೆಗೆ ಇಲ್ಲ ಭಯೋತ್ಪಾದಕರ ಕೃತ್ಯಕ್ಕೆ ನಮ್ಮ ಸರ್ಕಾರ ಹೇಗೆ ಕ್ರಮಗಳನ್ನ ಕೈ ತೆಗೆದುಕೊಳ್ಬೇಕು ಅಂತ ಬನ್ನಿ ಪಬ್ಲಿಕ್ ಹತ್ರನೇ ಕೇಳೋಣ. ಜಮ್ಮು ಕಾಶ್ಮೀರಲ್ಲಿ ಪಹಲ್ಗಾಮಲ್ಲಿ ಇವಾಗ ಟೆರರ್ ಅಟ್ಯಾಕ್ ಆಗಿದೆ ಟೂರಿಸಮ್ಗಳ ಮೇಲೆ. ಅದು ಹಿಂದೂಗಳ ಮೇಲೆ ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ. ಅದ್ರ ಬಗ್ಗೆ ಏನು ಅನ್ಸುತ್ತೆ ಸರ್? ಅಲ್ಲಿ ಸೆಕ್ಯೂರಿಟಿ ಮೆಜರ್ಸ್ನ ಜಾಸ್ತಿ ತಗೋಬೇಕು ಅಂತ ನನಗನ್ಸುತ್ತೆ. ಯಾಕೆ ಅಂದರೆ ಅಷ್ಟೊಂದು ಸಾವಿರಾರು ಜನ ಅಲ್ಲಿಗೆ ಹೋಗೋದ್ರಿಂದ ಅಲ್ಲಿ ಸೆಕ್ಯೂರಿಟಿ ಮೆಜರ್ಸ್ ಜಾಸ್ತಿ ಟೂರಿಸಮ್ ಸ್ಪಾಟ್ ಆಗಿರೋದ್ರಿಂದ ಇರಬೇಕು ಅಂತ ನಮ್ಗೆ ಅನಿಸುತ್ತೆ. ಟೆರರಿಸಮ್ನ ಮಟ್ಟ ಹಾಕೋಕ್ಕೆ ಇನ್ನೂ ಎಷ್ಟು ಕ್ರಮಗಳನ್ನ ತೆಗೆದುಕೊಂಡು ಬರಬೇಕು? ನೋಡಿ, ಆಲ್ರೆಡಿ ಈಗ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರು ತುಂಬ ಇದ್ದಾರೆ ಅಂತ ಮಾಹಿತಿ ಎಲ್ಲರಿಗೂ ಗೊತ್ತಿದೆ. ಈಗ ಆರ್ಮಿಯವ್ರನ್ನ ಎನಿ ಟೈಮಲ್ಲಿ ಎಲ್ಲ ಕಡೆ ಇಟ್ಟಿದ್ರೆ ಈ ಸಮಸ್ಯೆ ಆಗ್ತಾ ಇರಲಿಲ್ಲ. ಈಗ ಏನಪ್ಪ ಅಂದರೆ ಜಮ್ಮು ಕಾಶ್ಮೀರ ಟೂರಿಸ್ಟ್ ಪ್ಲೇಸ್, ಅದು ಎಲ್ಲರೂ ಜನ ಬರ್ತಾಯಿರ್ತಾರೆ ಅಲ್ಲಿಗೆ. ಅಂಥ ಕಡೆ ಎಸ್ಪೆಷಲಿ ಆರ್ಮಿಯವರು ಇರಬೇಕಲ್ಲಿ. ಈಗ ಅವತ್ತು ಆರ್ಮಿಯವರು ಅಲ್ಲಿದ್ದರೆ ಈ ಸಮಸ್ಯೆ ಆಗ್ತಿರಲಿಲ್ಲ. ಇಲ್ಲಿ ನಮ್ಮ ಸರ್ಕಾರನೂ ಎಳೆವಿದೆ. ಆರ್ಮಿಯವರು ಇದ್ದರೆ ಈ ಸಮಸ್ಯೆ ಆಗ್ತಿರಲಿಲ್ವಲ್ಲ. ಆರ್ಮಿಯವರು ಇಲ್ಲ ಅಂದಕ್ಕೆ ಅವ್ರು ಬಂದು ಹೊಡೆದಿದ್ದಾರೆ ಅಲ್ವಾ. ಅವ್ರದ್ದು ಎಷ್ಟು ತಪ್ಪೆ, ನಮ್ಮದು ಅಷ್ಟೇ ತಪ್ಪಿದೆ ಅಲ್ವಾ. ಈಗ ಟೂರಿಸ್ಟ್ ಪ್ಲೇಸು, ಈಗ ನಾವು ಇಲ್ಲಿದ್ದೀವಿ ಯಾವ ಧೈರ್ಯದ ಮೇಲೆ ಇದ್ದೀವಿ? ನಮ್ಗೆ ರಕ್ಷಣೆ ಇದೆ ಅನ್ನೋ ಧೈರ್ಯದಲ್ಲಿದ್ದೀವಿ. ಈಗ ಅಕ್ಕಪಕ್ಕ ಪೊಲೀಸ್ ಇರ್ತಾರೆ ಅಂತ ಇರ್ತೀವಿ. ಅಲ್ಲಿ ಉಗ್ರರ ಹಾರಾಟ ತುಂಬ ಇರೋಂಥ ಸಂದರ್ಭದಲ್ಲಿ ಅಲ್ಲಿ ಆರ್ಮಿಯವರೇ ಇಲ್ಲ ಅಂದಾಗ ಯಾವ ರೀತಿ ಇದೆ ಅದು? ಸರ್ಕಾರ ಎಚ್ಚೆತ್ಕೋಬೇಕಲ್ವಾ. ಕೆಲವೊಂದು ಕಡೆ ಸೈನಿಕರನ್ನ ನಾವು ಆರ್ಮಿ ಇನ್ನೂ ಬಲಿಷ್ಠವಾಗಬೇಕು ಅನ್ನೋದ್ರ ಜೊತೆಗೆ ಅವರಲ್ಲಿ ಆ ಮಾನವೀಯ ಭಾವನೆ ಬರಬೇಕು. ನಾವೆಷ್ಟೇ ಬಲಿಷ್ಠವಾಗಿದ್ದರೂ ಎಷ್ಟೇ ಒಳ್ಳೆತನದಿಂದ ಇದ್ದರೂ ಕೂಡ ದುಷ್ಟರು ಏನು ನಾವು ಕೆಟ್ಟದ್ದು ಮಾಡಬೇಕು ಅನ್ನುವಂಥ ಭಾವನೆ ಅವ್ರಿಗಿದ್ರೆ ಅವ್ರು ಹೇಗಾದರೂ ಮಾಡಿ ಕೆಟ್ಟದ್ದನ್ನೇ ಮಾಡ್ತಾರೆ. ಇಂಡಿಯಾ ಒಳಗಡೆ ಇರುವಂಥ ಮುಸಲ್ಮಾನರನ್ನು ನಮ್ಮ ಹಿಂದೂಗಳು ಗುಂಡಿಕ್ಕಿ ಅದೇ ರೀತಿ ಕೊಂದರೆ ಅವರ ಹೆಣ್ಣು ಮಗುಗೆ ಅಂಥ ಒಂದು ಪರಿಸ್ಥಿತಿ ಬಂದಾಗ, ಅವರ ಕುಟುಂಬಕ್ಕೆ ಅಂಥ ಪರಿಸ್ಥಿತಿ ಎದುರಾದಾಗ ಆ ನೋವೇನು ಅಂತಕ್ಕಂಥದ್ದು ಅವರಿಗೆ ಗೊತ್ತಾಗತ್ತೆ. ಹಿಂದೂ ಜನಾಂಗದವ್ರನ್ನ ಒಡೆದಾಕಿರೋದು ಇದು ಅಕ್ಷಮ್ಯ ಅಪರಾಧ, ಜೊತೆಗೆ ವಿಷಾದನೀಯವಾದಂಥ ಸಂಗತಿ. ಅವತ್ತು ಗಾಂಧೀಜಿಯವರು ಕಂಡಂತಹ ಕನಸು ಇವತ್ತು ಏನಾಗಿದೆ, ಹಾಳಾಗೋಗಿದೆ. ಅಲ್ಲಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಹೊಡಿತಿರೋದ್ರಿಂದ ಇಲ್ಲಿ ನಾವು ಎಷ್ಟೊಂದು ಜನ ಹಿಂದೂ ಮುಸ್ಲಿಮ್ ಎಲ್ಲ ಚೆನ್ನಾಗೇ ಇರ್ತೀವಿ, ಆದರೆ ಎಲ್ಲೋ ಈ ಥರ ಮನಸ್ತಾಪ ಮೂಡಲಿಕ್ಕೆ ಇದೇನಾದರೂ ಕಾರಣ ಆಗ್ಬೋದಾ? ಒಂದೇ ಥರ ನಾವೀಗ ಮೈಸೂರಲ್ಲಿ ಇರೋ ಥರ ಕಾಶ್ಮೀರದಲ್ಲಿ ಇಲ್ಲ ಅಲ್ವಾ. ಈಗ ನಾವು ಉದಾಹರಣೆ ನಾವಿಲ್ಲಿ ಈ ಕಡೆ ಭಾಗ ಲೆಕ್ಕ ತಗೊಂಡ್ರು ನಾವೇ ಆದರೂ ಹಿಂದೂಗಳು ಉದಯಗಿರಿ, ಕಲ್ಯಾಣಗಿರಿ, ಗಾಂಧಿನಗರ ಸೈಡ್ ಹೋದ್ರೆ ನಾವು ಇಷ್ಟೆಲ್ಲ ಅವ್ರ ಮುಂದೆ ಮಾತಾಡೋಕ್ಕಾಗಲ್ಲ ಒಂದು ತಿಳಿದಿರೋ ಪ್ರಕಾರ. ಅದರಲ್ಲಿ ಏನಪ್ಪ ಅಂದರೆ ನಾವು ಅವಾಗಿಂದನೂ ಅಣ್ಣ ತಮ್ಮದಿರನ್ನ ಲೆಕ್ಕಾಚಾರದಲ್ಲಿ ನಾವು ಅನ್ಕೊಂಡ್ರು ಅದೇ ಮನೋಭಾವ ಅವ್ರಿಗಿರ್ಬೇಕಲ್ವ. ಅಲ್ಲಿ ಅವ್ರ ಇನ್ಸಿಡೆಂಟ್, ಈಗ ಒಬ್ಬ ಟೆರರಿಸ್ಟ್ ಬಂದ್ಬಿಟ್ಟು ಸುಮ್ಮನೆ ಮಾಡಲ್ಲ, ಅವನಿಗೆ ಮೈಂಡ್ ವಾಶ್ ಮಾಡೇ ಕಳಿಸಿರೋದು. ಅವನಿಗೆ ಎಜುಕೇಟ್ ಕೋಚ್ ಮಾಡಿರ್ತಾರೆ ಅವರು. ಸುಮ್ಮನೆ ಒಬ್ಬ ಬಂದ್ಬಿಟ್ಟು ಒಬ್ಬನ ಶೂಟ್ ಮಾಡ್ತಾನೆ, ಬರೀ ಧರ್ಮ ಕೇಳಿ ಶೂಟ್ ಮಾಡ್ತಾನೆ ಅಂದರೆ ಅವ್ರು ಯಾವ ರೀತಿ ಆ ಟೆರರಿಸ್ಟ್ ಮೇಲೆ ಪರಿಣಾಮ ಬೀರೋ ಥರ ಮಾತಾಡಿರ್ತಾರೆ ಅನ್ನೋದು ಮುಖ್ಯ. ಅವ್ರನ್ನ ಅಷ್ಟು ಟ್ರೈನ್ ಅಪ್ ಮಾಡಿರ್ತಾರೆ. ಇದು ಫಸ್ಟ್ ಆಫ್ ಆಲು ಯಾರು ಅದನ್ನ ಟ್ರೈನ್ ಅಪ್ ಮಾಡ್ತಿದ್ದಾರೆ ಅವ್ರನ್ನ ಫಸ್ಟ್ ಮುಗಿಸಿದ್ರೆ ಇದಕ್ಕೆಲ್ಲ ಒಂದು ಅಂತ್ಯ ಅಂತ ಕಾಣ್ಬೋದು. ಸರ್, ಇವಾಗ ಟೆರರಿಸಮ್ನ ಬೇರ್ ಸಮೇತ ಕಿತ್ತಾಕೋಕ್ಕೆ ಇವಾಗ ಮೋದಿ ಸರ್ಕಾರ ತೆಗೆದುಕೊಂಡಿರೋ ಕ್ರಮಗಳು ಸಾಕು ಅನ್ಸತ್ತಾ? ಇನ್ನೂ ಏನಾದರೂ ಮಾಡ್ಬೇಕನ್ಸತ್ತಾ ಸರ್? ಮೇಡಮ್, ಮೋದಿಯವರು ಕ್ರಮ ತಗೊಂಡಿರೋದು ಸಾಕು ಅಂತ ಅನ್ಸೋದೇ ಇಲ್ಲ ಮೇಡಮ್. ಈಗ ಪುಲ್ವಾಮಾ ದಾಳಿ ಆಯಿತು, ಪುಲ್ವಾಮಾ ದಾಳಿ ಬಗ್ಗೆ ಇದುವರೆಗೂ ಹೆಂಗಾಯಿತು, ಅವ್ರು ಎಷ್ಟು ಯಾವ ರೀತಿ ಒಳಗೆ ಬಂದರು ಅನ್ನೋದು ಇದುವರೆಗೂ ಅಂತ ಆನ್ಸರ್ ಮಾಡಿಲ್ಲ ಮೋದಿಯವರು. ಇದು ಮೋದಿಯವ್ರ ವಿರುದ್ಧ ಮಾತಾಡ್ತಿದ್ದೀನಿ ಅನ್ನುತ್ತೆ, ಯಾರು ಏನು ಅನ್ಕೊಂಡ್ರೂ ಪರವಾಗಿಲ್ಲ. ಇಲ್ಲಿ ಮೋದಿಯವರು ವಿತ್ತು ರಕ್ಷಣಾ ಸಚಿವರು ಎಲ್ಲರೂ ತಲೆ ಕೊಡಲೇಬೇಕು ಇದಕ್ಕೆ ಅಲ್ವ ಹೇಳಿ. ಈಗ ಬರೀ ನಾವು ಆರ್ಮಿಯವ್ರನ್ನೇ ಇದು ಮಾಡೋಕ್ಕಾಗಲ್ಲ. ಬಾರ್ಡ್ರ್ ವೀಕ್ ಇರೋದ್ರಿಂದ ತಾನೇ ಅವ್ರು ಒಳಗಡೆ ಬಂದಿದ್ದು. ಈಗ ಅಟ್ಲೀಸ್ಟ್ ಅವನು ಬಂದು ಇಲ್ಲಿ ಡೈರೆಕ್ಟ್ ಬಂದುಬಿಟ್ಟು ಹೆಲಿಕಾಪ್ಟ್ರಲ್ಲಿ ಬಂದುಬಿಟ್ಟು ಇಳಿದ್ಬಿಟ್ಟು ಇಲ್ಲಿ ಶೂಟ್ ಮಾಡಿಲ್ಲ ಅವನು.
ಅವ್ನು ಇಲ್ಲಿ ಬಂದು ಪ್ರಿಪೇರ್ ಆಗಕ್ಕೆ 3 ತಿಂಗಳು 4 ತಿಂಗಳು ಟೈಮ್ ತಗೊಂಡಿರ್ತಾನೆ. ಎಲ್ಲೋಗಿ ನಾವು ಮಾಡಿದ್ರೆ ಎಲ್ಲಿ ಜಾಸ್ತಿ ಹಿಂದೂಗಳಿದ್ದಾರೆ ಅವರು ಬಾಯಿ ಬಿಟ್ಟು ಕೇಳ್ತಿದ್ದಾನೆ, ಅವನು ಕೇಳ್ಬಿಟ್ಟು ಶೂಟ್ ಮಾಡ್ತಾವನೆ ಅಂದರೆ ಅವ್ರ ಮೈಂಡ್ ಯಾವ ಥರ ಇರಬೇಡ. ಮತ್ತು ಅವರು ಈಗ 4 ಜನನೋ 10 ಜನ ಬಂದಿದ್ರು ನಮ್ಮ ಹತ್ರ 1000 ಜನ ಇರ್ತಾರೆ. ಅವ್ರ ಮೈಂಡ್ ಅವ್ರ ಪ್ರಾಣಾಪಾಯನ ಬಿಟ್ಟು ಅವ್ರ ಪ್ರಾಣದ ಮೇಲೆ ಆಸೆನೇ ಬಿಟ್ಟು ಒಳಗಡೆ ಬಂದು ಶೂಟ್ ಮಾಡ್ತಾರೆ ಅಂದರೆ ಅವ್ರ ಧೈರ್ಯನೂ ನಾವು ಮೆಚ್ಚಲೇಬೇಕು. ಅಲ್ಲಿಗೆ ನಾವೇನಾಗಿದ್ದೀವಿ, ನಮ್ಮ ಬಾರ್ಡರೆಲ್ಲ ವೀಕ್ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಮೋದಿಯವ್ರು ಬಂದ್ಬಿಟ್ಟು ಮೋದಿಯವ್ರೇನು ಡೈರೆಕ್ಟಾಗಿ ಯುದ್ಧ ಮಾಡೋಕ್ಕೆ ನಿಂತ್ಕೊಳ್ಳಲ್ಲ, ಸಪೋರ್ಟಿಂಗ್ ಮಾಡ್ಬೋದು, ಸಪೋರ್ಟ್ ಮಾಡ್ಬೋದು. ಅದು ಬಿಟ್ಟು ಆರ್ಮಿಯವರು ಇದಕ್ಕೆಲ್ಲ ಉತ್ತರ ಕೊಡಬೇಕು, ರಕ್ಷಣಾ ಸಚಿವರು ಇದಕ್ಕೆಲ್ಲ ಆನ್ಸರ್ ಮಾಡಬೇಕು. ಭಯೋತ್ಪಾದನೆ ಭಾರತಕ್ಕೆ ಅವ್ರು ಇನ್ನೊಂದು ಸರಿ ಬರಲಾರ್ದಂಗೆ ಮಾಡ್ತಾರೆ. ನೀರಿಲ್ಲಾರ್ದಂಗೆ ಮಾಡಿದರು. ನಿನ್ನೆ ನೈಟು ಬೇರೆ ದೇಶದಲ್ಲಿದ್ದರು ಪ್ರಧಾನಮಂತ್ರಿಗಳು, ಆಗಿದ್ದು ವಿತಿನ್ ಸೆಕೆಂಡಲ್ಲಿ ಬಂದು ಹುಡುಕಿ ಹೊಡೆಯೋದಂತೂ ಗ್ಯಾರಂಟಿ. ಫ್ಯಾಮಿಲಿ ಮುಂದೆನೇ ಈಗ ತಾನೇ ಮದುವೆ ಆಗಿರುತ್ತೆ, ಅವ್ರ ಮುಂದೆನೇ ನೋಡಿ ಮೇಡಮ್, ಅದು 6 ದಿನವೂ ಆಗಿಲ್ಲ, ಇನ್ನು ಮೆಹಂದಿ ಹಾರೋದಕ್ಕೆ ಮುಂಚೆ ಅವಳನ್ನ ಬಡ್ದಾಕಿದ್ರು ಅಂದರೆ ನಮ್ಮ ದೇಶ ಎತ್ತ ಹೋಗ್ತಾ ಇದೆ ಅಂತ ಹೇಳಿ. ಸರ್ ಇವಾಗ ಅಲ್ಲಿ ಸೆಕ್ಯೂರಿಟಿ ಫೋರ್ಸ್ ಇನ್ನೂ ಎಷ್ಟು ಜಾಸ್ತಿ ಮಾಡಬೇಕಾಗಿತ್ತು ಸರ್? ಆ್ಯಕ್ಚುಲಿ ಸೆಕ್ಯೂರಿಟಿ ಪೋಸ್ಟ್ ಚೆನ್ನಾಗಿದೆ, ಬಟ್ ಆದರೆ ಏನಾಗಿದೆ ಅಲ್ಲಿ ಪೊಲಿಟಿಕೈಸೇಷನ್ ಆಗಿಬಿಟ್ಟಿದೆ ಅದೆಲ್ಲದೂ. ಅಲ್ಲಿಗೆ ಒಂದು ಒಳ್ಳೆ ಸ್ಟೇಬಲ್ ಗೌರ್ಮೆಂಟ್ ಬೇಕು. ಅಲ್ಲಿಗೆ ಸ್ಟೇಬಲ್ ಗೌರ್ಮೆಂಟ್ ಇಲ್ದಲೇ ಈಗೇನು ರಾಜಕೀಯಕರಣ ಮಾಡ್ಕೊಂಬಿಟ್ಟಿದ್ದಾರೆ ಎಲ್ಲನೂ. ರಾಜಕೀಯಕ್ಕೋಸ್ಕರನೇ ಎಲ್ಲ ನಮ್ಮ ಪಾರ್ಟಿ ಬರಬೇಕು. ಅದು ನಮ್ಮ ದೇಶದ ಬಗ್ಗೆ ಯಾರೂ ಯೋಚನೆ ಮಾಡ್ತಾ ಇಲ್ಲ, ಬರೀ ಪಾರ್ಟಿ ಬಗ್ಗೆ ಇಂಡಿವಿಜುವಲ್ ಬಗ್ಗೆ ಯೋಚನೆ ಮಾಡ್ಕೊಂಬಿಟ್ಟು ಹಂಗಾಗಿದೆ. ಸೆಕ್ಯೂರಿಟಿ ಇರಬೇಕು ಮುಖ್ಯವಾಗಿ ಅಲ್ಲಿ. ಇಷ್ಟು ಯಾವಾಗ ನಮಗೂ ಅವ್ರಿಗೂ ಮೊದಲಿಂದ ಒಂದು ಥರ ಇದ್ದೇ ಇತ್ತು, ಆವಾಗ ಇದನ್ನು ಇಡ್ಬೋದಾಗಿತ್ತು. ಸ್ವಲ್ಪ ಸೆಕ್ಯೂರಿಟಿ ಜಾಸ್ತಿ ಮಾಡಿ ಡಿಫೆನ್ಸಿವ್ನೆಲ್ಲ ಅಲ್ಲಿ ಸ್ವಲ್ಪ ಅಳವಡಿಸ್ಬೋದಾಗಿತ್ತು. ಸರ್ ಇವಾಗ ಆಲ್ರೆಡಿ ಸರ್ಕಾರ ಕೆಲವೊಂದಿಷ್ಟು ಕ್ರಮಗಳನ್ನ ಜಾರಿಗೆ ತಂದಿದೆ, ಅದಿಷ್ಟೇ ಸಾಕಾಗತ್ತಾ ಟೆರರಿಸ್ಟ್ಗಳನ್ನ ಅಟ್ಯಾಕ್ ಹಾಕಕ್ಕೆ? ಸಾಕಾಗಲ್ಲ. ಟೆರರಿಸ್ಟು ಇನ್ನೂ ಮಿಲಿಟ್ರಿ ಫೋರ್ಸು ಜಾಸ್ತಿ ಮಾಡಬೇಕು, ಧೈರ್ಯಶಾಲಿಗಳು ಬೇಕು. ಧೈರ್ಯವಾಗಿ ಮುನ್ನುಗ್ಗಿ ಹೊಡೆದು ಉರುಳಿಸ್ತೀನಿ ಅನ್ನೋರು ಬೇಕು.